ಹೊಸ ವರ್ಷ ಅಂದ್ರೆ ಕ್ಯಾಲೆಂಡರ್ ಬದಲಾಗೋ ದಿನ ಮಾತ್ರ ಅಲ್ಲ, ನಾವು ನಮ್ಮನ್ನ ನಾವು ಮತ್ತೆ ಒಮ್ಮೆ ಪ್ರಶ್ನಿಸಿಕೊಳ್ಳೋ ದಿನ. ಹಿಂದಿನ ವರ್ಷ ನೀನು ಸೋತಿದ್ದೀಯಾ ಅಥವಾ ಬಲವಾಗ್ತಿದ್ದೀಯಾ ಅನ್ನೋದನ್ನ. ನಿನ್ನ ಕಣ್ಣೀರಿಗೂ ಒಂದು ಕಾರಣ ಇತ್ತು, ನಿನ್ನ ಮೌನಕ್ಕೂ ಒಂದು ಕತೆ ಇತ್ತು. ಇಂದು ನಾನು ನಿನ್ನ ಮುಂದೆ ಯಶಸ್ಸಿನ ಮಾತು ಹೇಳಲ್ಲ, ನಿನ್ನೊಳಗೆ ಮಲಗಿರುವ ಹೊಸ ನಿನ್ನನ್ನ ಎಬ್ಬಿಸೋಕೆ ಬಂದಿದ್ದೀನಿ. ಇದು ಹೊಸ ವರ್ಷ ಮತ್ತು ಹೊಸ ನಾನು. ಹೊಸ ವರ್ಷ ಬಂದ್ರೆ ಎಲ್ಲರೂ ಕೇಳೋ ಪ್ರಶ್ನೆ ಒಂದೇ, ಈ ವರ್ಷ ಏನ್ ಬದಲಾವಣೆ? ಕ್ಯಾಲೆಂಡರ್ ಬದಲಾಯಿಸೋದು ಸುಲಭ, ಆದರೆ ಬದುಕನ್ನ ಬದಲಾಯಿಸೋಕೆ ಧೈರ್ಯ ಬೇಕು. ಇಂದು ನಾನು ಹೊಸ ವರ್ಷಕ್ಕೆ ಹೊಸ ನಾನು ಮಾತಾಡ್ತಾ ಇದ್ದೀನಿ. ಹಳೆಯ ವರ್ಷಕ್ಕೆ ವಿದಾಯ. ಹಳೆಯ ವರ್ಷ ನನಗೆ ಎಲ್ಲವನ್ನ ಕೊಟ್ಟಿಲ್ಲ, ಆದರೆ ನಾನು ಎಷ್ಟು ಬಲವಾಗಿರಬಹುದು ಅನ್ನೋದನ್ನ ತೋರಿಸಿತು. ನಂಬಿದವರು ದೂರ ಹೋದರು, ಪ್ರಯತ್ನಗಳು ವಿಫಲವಾದವು, ಕೆಲವು ಕನಸುಗಳು ನನ್ನ ಕೈಯಲ್ಲಿ ಮುರಿದವು. ಆದರೆ ನಾನು ಕುಸಿಯಲಿಲ್ಲ, ಅದು ನನ್ನ ಗೆಲುವು. ಆತ್ಮ ಪರಿಶೀಲನೆ. ಈ ವರ್ಷ ನಾನು ಒಂದು ನಿರ್ಧಾರ ಮಾಡಿಕೊಂಡಿದ್ದೀನಿ, ಎಲ್ಲರನ್ನ ಖುಷಿಪಡಿಸೋ ಪ್ರಯತ್ನ ಬಿಡ್ತೀನಿ. ನನ್ನ ಮೌಲ್ಯ ಇತರರ ಅಭಿಪ್ರಾಯದಿಂದ ನಿರ್ಧಾರವಾಗಬಾರ್ದು. ನಾನು ಸಾಕು ಅನ್ನೋ ನಂಬಿಕೆ ಈ ವರ್ಷದ ಮೊದಲ ಗುರಿ. ಈ ವರ್ಷ ನನ್ನ ಜೀವನಕ್ಕೆ ಕೆಲವು ಹೊಸ ನಿಯಮಗಳು. ಕಡಿಮೆ ಮಾತು, ಹೆಚ್ಚು ಶ್ರಮ. ಕಡಿಮೆ ಬೇರೆಯವರ ಮೇಲೆ ದೂರು, ಹೆಚ್ಚು ಹೊಣೆಗಾರಿಕೆ. ಕಡಿಮೆ ಭಯ, ಹೆಚ್ಚು ನಂಬಿಕೆ. ನಾನು ನಿಧಾನವಾಗಿರ್ಬೋದು, ಆದರೆ ನಿಲ್ಲೋದಿಲ್ಲ. ನಾನು ಪರಿಪೂರ್ಣನಲ್ಲ, ಆದರೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದೀನಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಬಲವಾಗ್ತಿದ್ದೀನಿ. ಈ ವರ್ಷ ನನ್ನ ಹಳೆಯ ಕಥೆಯ ಪುಟ ಅಲ್ಲ, ನಾನು ಹೊಸ ಅಧ್ಯಾಯ. ಈ ವರ್ಷ ನಾನು ಯಾರಾಗಬೇಕು ಅನ್ನೋದನ್ನ ನಾನೇ ತೀರ್ಮಾನ ಮಾಡ್ತೀನಿ. ಇದು ಹೊಸ ವರ್ಷ, ಹೊಸ ನಿರ್ಧಾರ ಮತ್ತು ಹೊಸ ನಾನು. ಹೊಸ ವರ್ಷ ಕ್ಯಾಲೆಂಡರ್ ಮಾತ್ರ ಬದಲಾಗಲ್ಲ, ನಾವು ಬಯಸಿದ್ರೆ ಜೀವನವೂ ಬದಲಾಗುತ್ತೆ. ನಿನ್ನೆ ಮಾಡಿದ ತಪ್ಪುಗಳು ಇಂದಿನ ಪಾಠಗಳಾಗಬೇಕು, ಇಂದಿನ ನೋವು ನಾಳೆಯ ಶಕ್ತಿ ಆಗಬೇಕು. ಹೊಸ ವರ್ಷ ಅಂದ್ರೆ ಹೊಸ ಗುರಿಗಳ ಪಟ್ಟಿಯಲ್ಲ, ಹಳೆಯ ಭಯಗಳನ್ನ ಬಿಟ್ಟು ಮುಂದೆ ನಡೆಯೋ ಧೈರ್ಯ. ಈ ಹೊಸ ವರ್ಷದಲ್ಲಿ ನಿನ್ನ ಜೀವನಕ್ಕೆ ಶಬ್ದಕ್ಕಿಂತ ಹೆಚ್ಚು ನೆಮ್ಮದಿ ಬರಲಿ, ಹೋರಾಟಕ್ಕಿಂತ ಹೆಚ್ಚು ನಿಶ್ಚಲತೆ ಬರಲಿ. ನೀನು ಕಳೆದುಕೊಂಡಕ್ಕಿಂತ ನೀನು ಕಂಡುಕೊಳ್ಳುವುದು ಹೆಚ್ಚಾಗಲಿ. ನಿನ್ನ ಮನಸ್ಸಿಗೆ ನಿನ್ನ ಮೇಲೆಯೇ ನಂಬಿಕೆ ಬರಲಿ. ನೀನು ಯಾರನ್ನೋ ಮೆಚ್ಚಿಸೋಕೆ ಅಲ್ಲ, ನಿನ್ನ ಮನಸ್ಸು ಖುಷಿಯಾಗಿರುವ ದಿನಗಳು ಈ ವರ್ಷ ಶುರುವಾಗಲಿ. ನಿನ್ನ ಕಣ್ಣೀರಿಗೂ ಒಂದು ಅಂತ್ಯ ಬರಲಿ, ನಿನ್ನ ನಗುವಿಗೂ ಒಂದು ಅರ್ಥ ಬರಲಿ. ನೀನು ಯಾರಾದರೂ ಆಗೋ ಪ್ರಯತ್ನ ಬೇಡ, ನೀನು ನೀನಾಗಿರೋದು ಸಾಕು. ನಿನ್ನ ನೋವು ನಿನ್ನ ಕಥೆಯ ಕೊನೆಯ ಸಾಲಲ್ಲ, ಅದು ನಿನ್ನ ಬದಲಾವಣೆಯ ಮೊದಲ ಸಾಲು. ನೀನು ನಿಧಾನವಾಗಿರ್ಬೋದು, ಆದರೆ ನೀನು ನಿಂತುಕೊಂಡಿಲ್ಲ. ಇಂದು ನೀನು ಈ ಮಾತುಗಳನ್ನು ಕೇಳ್ತಿದ್ಯಾ ಅಂದ್ರೆ ಇದು ಆಕಸ್ಮಿಕ ಅಲ್ಲ, ನಿನ್ನ ಜೀವನದಲ್ಲಿ ಬದಲಾವಣೆ ಬರಬೇಕಾದ ಸಮಯ ಬಂದಿದೆ. ನೀನು ಇದನ್ನು ಕೇಳೋಕೆ ಮಾನಸಿಕವಾಗಿ ಸಿದ್ಧನಾಗಿದ್ದೀಯಾ, ಗೆಲ್ಲುವ ಹಾದಿಯಲ್ಲಿ ನಿಂತಿದ್ದೀಯಾ. ನಿನ್ನೊಳಗಿನ ಶಕ್ತಿ ನಿನ್ನನ್ನ ಇಲ್ಲಿಗೆ ತಂದಿದೆ. ಹೊಸ ವರ್ಷ ಬಾಳಲಿ ಹೊಸ ಹರುಷ ತರಲಿ. ಇದು ಹೊಸ ವರ್ಷ, ಹೊಸ ನಂಬಿಕೆ ಮತ್ತು ಹೊಸ ನಾನು. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಹೊಸ ವರ್ಷದ ಯೋಚನೆಗಳ ಬಗ್ಗೆ ಕಮೆಂಟ್ ಮಾಡಿ.